ಸುಂದ್ರಿ ಇನ್ಯಾಕೆ ಪೊರಕೆ ಹಿಡ್ಕೊಂಡಿದ್ಯಾ? ಬಿಸಾಕು. ಅಪ್ಪ ಅಮ್ಮಂಗೆ ಹೇಳಿ ಬರ್ತೀನಿ. ಅಮ್ಮ ಅಮ್ಮ, ಇದೇನೇ ಇಷ್ಟು ಸಂತೋಷವಾಗಿದೆಯಲ್ಲೇ? ಅಜ್ಜಿ ನಂಗೆ ಕೆಲಸ ಸಿಕ್ತಜ್ಜಿ. ಅದು ಸಿಗ್ತಾನೆ ಇರುತ್ತೆ, ನೀನು ಹೋಗ್ತಾನೆ ಇರ್ತೀಯ. ನಿಮ್ಮ ಅಪ್ಪ ಅಮ್ಮ ಬಟ್ಟೆ ತುಂಬಿ ಕಳಿಸ್ಕೊಡ್ತಾನೆ ಇರ್ತಾಳೆ, ಅದು ಆಗಲ್ಲ ಹೋಗಲ್ಲ. ಅದಕ್ಕೆ ಇಷ್ಟು ಸಂಭ್ರಮನ? ಲೇ ಲಲಿತಾ, ಬಾರೆ, ನಿನ್ನ ಮಗಳು ಹೊರಟು ನಿಂತಿದ್ದಾಳೆ, ಅಳೋದಿಕ್ ಬಾ. ಏನೇ ಮತ್ತೆ ಅಜ್ಜಿ ಜೊತೆ ಜಗಳನೇನೆ? ಅಮ್ಮ, ನಂಗೆ ಇದೇ ಊರಿನಲ್ಲಿ ಇದೇ ದೇವಸ್ಥಾನದಲ್ಲಿ ಲೆಕ್ಕ ಬರೆಯೋ ಕೆಲಸ ಸಿಕ್ತು. ಹೌದೇನೆ? ಮಂದಾರ ಕಲ್ಪ ಹರಿಚಂದನ ಪಾರಿಜಾತ ಮಧ್ಯೆ ಶಶಾಂಕ ಮಣಿಮಂಡಿತ ವೇದಿ ಸಂಸ್ಥೆ. ಯಾರು ಹೇಳಿದ್ರೆ? ಶಾಸ್ತ್ರಿಗಳಮ್ಮ. ನಾನು ಕಸ ಗುಡ್ಸೋವಾಗ ಅವರೇ ಬಂದು ಹೇಳಿದ್ರು, ಸಂಬಳನೂ ಜಾಸ್ತಿ ಮಾಡ್ತೀನಿ ಅಂತಂದ್ರು. ಸಂತೋಷ ಕಣೆ. ಅದಕ್ಕೆ ಅನ್ಸುತ್ತೆ ತಾಯಿ ನಿನ್ನ ಹೊರಗೆ ಹೋಗೋದ್ರಿಂದ ತಡೀತಾ ಇದ್ದಿದ್ದು. ಮತ್ತೆ ಅವಳನ್ನ ಇದ್ರಲ್ಲಿ ತರಬೇಡ ಅಮ್ಮ. ಸುಂದ್ರಿ, ಅಮ್ಮನವ್ರ ಹತ್ರ ನೀನು ಏನಂತ ಸಂಕಲ್ಪ ಮಾಡ್ಕೊಂಡಿದ್ದೆ? ಕಸ ಗುಡಿಸೋ ಕೆಲಸ ಬಿಟ್ಟು ಲೆಕ್ಕ ಬರೆಯೋ ಕೆಲಸ ಬೇಕು ಅಂತ. ಅಮ್ಮ ನಿನ್ನ ಮೊದಲನೇ ಬೇಡಿಕೆನೇ ಈಡೇರಿಸ್ಬಿಟ್ಟಿದ್ದಾರೆ, ಇನ್ನು 2 ಉಳಿದಿದೆ, ಅದು ಆಗತ್ತೆ. ಲೀಲಾವಚಾಂಸಿ ತವ ದೇವಿರುಗಾದಿ ವೇದಾಃ ಸೃಷ್ಟ್ಯಾದಿ ಕರ್ಮ ರಚನಾ ಭವದೀಯ ಚೇಷ್ಟಾ ತ್ವತ್ತೇಜಸಾ ಜಗದಿದಂ ಪ್ರತಿಭಾತಿ ನಿತ್ಯಂ ಭಿಕ್ಷಾಂ ಪ್ರದೇಹಿ ಗಿರಿಜೇ ಕ್ಷುದಿತಾಯ ಮಹ್ಯಂ. ವಿಷಯ ಗೊತ್ತಾಯ್ತು. ಎಲ್ಲ ಗೊತ್ತಿದ ಮೇಲೆ ನನ್ನ ಹತ್ರ ಕೇಳಿ ತಿಳ್ಕೊಳ್ಳೋ ಅಂಥದ್ದೇನಿದೆ? ಹಾಗಲ್ಲ, ಯಜಮಾನರು ಸೊಸೆ ಆಗೋಳಿಗೆ ಬಡ್ತಿ ಕೊಟ್ರಂತೆ, ಇನ್ಮೇಲೆ ಪೊರ್ಕೆ ಹಿಡಿಯೋ ಕೈ ಪೆನ್ ಹಿಡಿಯುತ್ತೆ. ಅದರಿಂದ ನಿಮಗೇನಾದರೂ ತೊಂದರೆ ಆಯಿತಾ? ಸುಂದರಿ ವಿಷಯ ಬಂದಾಗೆಲ್ಲ ತಾವು ಮೌನ ವಹಿಸ್ತೀರಿ. ಅದು ನಿಮ್ಮ ಕಲ್ಪನೆ ಅಷ್ಟೇ. ಆದರೂ ಸುಂದರಿ ಹಿಂದೆ ಏನೋ ರಹಸ್ಯ ಇರಬೇಕು ಅಲ್ವಾ? ಅದೇನೋ ನನಗೆ ಗೊತ್ತಿಲ್ಲ. ಸರಿ ಬಿಡಿ, ಈ ಮದುವೆ ನಿಮಗೆ ಸಮ್ಮತಿನಾ? ಈ ಮಾತು ನಿಮಗೆ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮಗನ ಮದುವೆ ನಿಮ್ಮ ಮನೆ ವಾರ್ತೆಗೆ ಸಂಬಂಧಿಸಿದ್ದು ಅದು ನನಗೆ ಬೇಡ. ಆದರೆ ಈ ಮದುವೆ ಈ ಮನೆ ಸೊಸೆ ತರೋದು ಮಾತ್ರ ನಿಮ್ಮ ಯಜಮಾನರ ಉದ್ದೇಶ ಅಂತ ನನಗನ್ನಿಸ್ತಿಲ್ಲ. ಈ ಮಾತು ಸತ್ಯ ತಾನೇ? ಇದ್ರ ಹಿಂದೆ ಏನೋ ಇದೆ ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ನೀವೇನು ಕೇಳಕ್ಕೆ ಬಂದಿದ್ದೀರಾ ಅನ್ನೋದನ್ನ ನೇರವಾಗಿ ಕೇಳಿ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡಿ. ಹಾಗಲ್ಲ, ಸುಂದರ ಹಿಂದೆ ಇರೋ ರಹಸ್ಯ ಏನು ಅನ್ನೋದು ನಿಮಗೆ ಗೊತ್ತು ಅನ್ನೋದು ನನಗೆ ಗೊತ್ತು. ಅದು ಏನು ಅಂತ ಸ್ವಲ್ಪ ಹೇಳ್ತೀರಾ? ನಿಮ್ಮದು ವಿಪರೀತ ಕಲ್ಪನೆ. ಎಲ್ಲ ಹೆಣ್ಮಕ್ಳಂಗೆ ಸುಂದ್ರಿನೂ ಕೂಡ. ಅವಳಲ್ಲಿ ಏನು ರಹಸ್ಯ ಇರೋಕ್ಕೆ ಸಾಧ್ಯ? ಕೆಲವೊಂದು ವಿದ್ಯೆಗಳು ನನಗೆ ಗೊತ್ತಿದೆ ಅನ್ನೋದು ನಿಮಗೆ ಗೊತ್ತು. ಅದ್ರ ಪ್ರಕಾರ ನಿಮ್ಮ ಮನಸ್ಸಿನಲ್ಲೇ ಕೆಲವೊಂದು ರಹಸ್ಯಗಳನ್ನು ಇಟ್ಕೊಂಡಿದ್ದೀರಿ, ಹೌದಲ್ವಾ? ನನಗದೆಲ್ಲ ಗೊತ್ತಿಲ್ಲ. ದಯವಿಟ್ಟು ನೀವು ಇಲ್ಲಿಂದ ಹೋಗ್ತೀರಾ? ಮಹಾಭಾರತದ ಅಂತ್ಯದಲ್ಲಿ ಯುದ್ಧ ಭೂಮಿಯಲ್ಲಿ ಕುಂತಿ ಕರ್ಣನ ಹೆಣ ಹುಡ್ಕೊಂಡು ಅಳ್ತಾ ಇರಬೇಕಾದ್ರೆ ಅದ್ರ ಸುಳಿವು ಧರ್ಮರಾಯನಿಗೆ ಸಿಕ್ಕಿ ಹೋಗಿ ಬಾಯಿ ಬಿಡಿಸ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಕರ್ಣ ತನ್ನ ಸ್ವಂತ ಅಣ್ಣ ಅಂತ. ತಾಯಿ ಕುಂತಿ ಸತ್ಯನ ಗುಟ್ಟು ಮಾಡಿ ತಮ್ಮಿಂದಲೇ ತಮ್ಮ ಹಿರಿಯಣ್ಣನನ್ನು ಕೊಲ್ಸಿದ್ಲಲ್ಲ ಅಂತ ಧರ್ಮರಾಯನಿಗೆ ಸಿಟ್ಟು ಬಂತು. ಇನ್ನು ಮುಂದೆ ಹೆಂಗಸರ ಬಾಯಲ್ಲಿ ಯಾವುದೇ ಗುಟ್ಟುಗಳು ಉಳಿದೇ ಇರಲಿ ಅಂತ ಅವತ್ತೇ ಶಾಪ ಕೊಟ್ಟ. ಅದಕ್ಕೆ ಆವತ್ತಿನಿಂದ ಇವತ್ತಿನವರೆಗೂ ಹೆಂಗಸರ ಬಾಯಲ್ಲಿ ಯಾವ ಗುಟ್ಟುಗಳು ಉಳಿಯೋದಿಲ್ಲ. ನೀವೇ ಹೇಳ್ದಾಗೆ ಆ ಶಾಪ ನನಗೂ ಅನ್ವಯಿಸುತ್ತೆ ಅಲ್ವಾ? ನಾನು ಇನ್ಯಾವ ರಹಸ್ಯನ ಮುಚ್ಚಿಟ್ಕೊಳಕ್ಕೆ ಸಾಧ್ಯ? ಆದರೆ ಸ್ತ್ರೀ ಸಹಜವಾಗಿ ಬಾಯ್ಬಿಡಬೇಕಾದ ರಹಸ್ಯನ ನೀವು ಕಾಪಾಡ್ತಿದ್ದೀರಿ ಅಂದರೆ ವಿಚಾರ ಏನೋ ಜೋರಾಗೇ ಇದೆ ಅಂತ ನನಗನ್ನಿಸ್ತಿದೆ. ನೀವು ಕೈಯಿಂದ ಕಟ್ಟು ಬಿಡಿಸ್ಕೊಂಡ್ರೆ ಕಾಲಿಗೆ ಹಾಕ್ತೀರಾ, ಕಾಲಿಂದ ಬಿಡಿಸ್ಕೊಂಡ್ರೆ ಕೈಗೆ ಹಾಕ್ತೀರಾ. ನೋಡಿ, ನೀವು ಇಂಥ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಕಾಡಿದ್ರೆ ನಾನು ನಮ್ಮ ಯಜಮಾನ್ರಿಗೆ ಹೇಳಬೇಕಾಗುತ್ತೆ. ಅಗತ್ಯವಾಗಿ ಹೇಳಿ. ಸುಂದರಿ ಬಗೆಗಿನ ಒಂದು ರಹಸ್ಯ ನಿಮಗೆ ಗೊತ್ತಿದೆ, ಅದನ್ನು ನೀವು ನಿಮ್ಮ ಯಜಮಾನ್ರಿಗೂ ಹೇಳಿದೆ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ ಅನ್ನೋದು ಅವ್ರಿಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ? ನಿಧಾನವಾಗಿ ಯೋಚಿಸಿ ಆಮೇಲೆ ಹೇಳಿ. ನಾನು ಮತ್ತೆ ಬರ್ತೀನಿ. ಏನಂದೆ ನೀನು? ನಿಮ್ಮನೆ ಕಷ್ಟ ಕಳೆಯೋದಕ್ಕೆ ಅಮ್ಮನವರಲ್ಲ 10 ದೇವ್ರು ಬರಬೇಕು ಅಂದ್ಯಲ್ಲ. 3 ದಿನದ ಕಾಲಾವಕಾಶ ಕೊಟ್ಟಿದ್ದೆ. ಮೊದಲನೇ ದಿನದ ಕೊಡುಗೆ ನೋಡು.
ಸಂಕಲ್ಪಕ್ಕೆ ವರ ಕೊಟ್ಟಿದ್ದಾಳೆ ಅಂದಮೇಲೆ ಆ ತಾಯಿ ಮಹಿಮೆ ಎಂಥದ್ದು ನೀನೇ ಯೋಚನೆ ಮಾಡು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಯಾಕೆ ಸುಮ್ಮನಿರಬೇಕು? ನೀನು ಅಮ್ಮನವ್ರು ಸಿಕ್ಕಾಕ್ಸಕ್ಕೆ ಹೋದೆ, ಅಮ್ಮನವ್ರು ನಿನ್ನನ್ನೇ ಸಿಕ್ಕಾಕ್ಸಿದ್ರು. ಕೆಲಸದಲ್ಲಿ ಬಡ್ತಿ ಸಿಕ್ಕಿದೆ, ಒಪ್ಕೊಂಡ್ರೆ ಹಡ್ದಲ್ಲಿ ಸೋತಾಗೆ, ಇಲ್ಲ ಅಂದರೆ ದುರ್ಗಾ ಸಪ್ತಾಹ. ಸಿಕ್ಕಿರೋ ಕೆಲಸ ಬಿಟ್ಟು ಮತ್ತೆ ಕಸ ಗುಡಿಸೋ ಕೆಲಸ ಮಾಡ್ತೀಯಾ? ಸರಿಯಾಗಿ ಸಿಕ್ಕಾಕ್ಸಿದ್ದಾರೆ ಅಮ್ಮನವರು.